ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಇಷ್ಟು ದಿನ 5 kg ಅಕ್ಕಿ ಆದರೆ ಸಿಕ್ತಿತ್ತು ಆ್ಯಂಡ್ ಹಾಗೇನು ಸಹ 5 kg ಅಕ್ಕಿ ಬದಲಿಗೆ ಹಣ ಆದರೆ ಕೊಡ್ತಿದ್ರು. ಬಟ್ ನಿಮಗೆ ನಾನು ಅಕ್ಟೋಬರ್ ತಿಂಗಳಿಂದ ಅಂದರೆ ಅಕ್ಟೋಬರ್ 1ನೇ ತಾರೀಕಿಂದ ನಿಮಗೆ ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತಾರೆ ಅಂತ ನಾನು ಹೇಳಿದೆ. ಈ ಒಂದು ದಿನಸಿ ಕಿಟ್ ಯೋಜನೆಯಲ್ಲಿ ನಿಮಗೆ ತೊಗರಿಬೇಳೆ, ಅಯೋಡೈಸ್ಡ್ ಉಪ್ಪು, ಎಣ್ಣೆ ಈ ರೀತಿ ಒಂದು 4 ವಸ್ತುಗಳಾದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಇದೀಗ ಸಾಕಷ್ಟು ಫಲಾನುಭವಿಗಳು ಏನು ಕೇಳ್ತಿದ್ದಾರೆ, ಸರ್ ಈ ಒಂದು ದಿನಸಿ ಕಿಟ್ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲಾದರೂ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕಾ ಅಥವಾ ನಾವು ಬೇರೆ ಕಡೆ ಅರ್ಜಿ ಸಲ್ಲಿಸಬೇಕಾ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನಿಮಗೆ ಈ ಒಂದು ದಿನಸಿ ಕಿಟ್ ಯೋಜನೆ ಸಿಗಬೇಕು ಅಂತ ಅಂದರೆ ನೀವು ಬೇರೆ ಎಲ್ಲಿನೂ ಸಹ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆ ಆದರೆ ಖಂಡಿತವಾಗ್ಲೂ ಇಲ್ಲ. ಬಟ್ ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಬೇಕು, ದಾಖಲಾತಿಗಳನ್ನು ಕೊಡಬೇಕು. ಎಲ್ಲಿ ದಾಖಲಾತಿಗಳನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಅಂದರೆ, ಈಗ ನೀವು ನಿಮ್ಮ ಒಂದು ರೇಷನ್ ಡಿಪೋ ಬಳಿ ಹೋಗಿಬಿಟ್ಟು ಏನೊಂದು ಅಕ್ಕಿಯನ್ನು ಪಡ್ಕೊ ಬರ್ತೀರಾ, ಅದೇ ಒಂದು ರೇಷನ್ ಡಿಪೋಗಳಿಗೆ ನೀವು ಹೋದಾಗ ಅಲ್ಲಿರುವಂಥವ್ರು ಏನಾದರೂ ನಿಮಗೆ ಒಂದು ದಾಖಲಾತಿಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಇರುವಂತಹ ಒಂದು ಕಂದಾಯದ ಇದಾಗಿರ್ಬೋದು. ಈ ಒಂದು 4 ದಾಖಲಾತಿಗಳಲ್ಲಿ ಯಾವುದಾದ್ರೂ ದಾಖಲಾತಿಗಳನ್ನು ನಿಮ್ಮನ್ನು ಕೊಡಿ ಅಂತ ಹೇಳಿದ್ರೆ ನೀವು ಕೊಡಿ, ಓಕೆನಾ, ಕೊಡಲೇಬೇಕು, ಅದು ಮ್ಯಾಂಡೇಟರಿ ಆಗಿರುತ್ತೆ. ಯಾವಾಗ ಕೊಡಬೇಕು, ನೀವು ಯಾವಾಗ ನಿಮ್ಮ ಒಂದು ರೇಷನ್ ಡಿಪೋದಲ್ಲಿರುವಂಥವ್ರು ನಿಮಗೆ ತಿಳಿಸ್ತಾರೆ ಕೊಡಿ ಅಂತ ಹೇಳಿಬಿಟ್ಟು ಆಗ ತಗೊಂಡೋಗಿ ಕೊಡಿ. ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಏನು ಇಲ್ಲ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಕಲೆಕ್ಟ್ ಮಾಡ್ಕೋತಿದ್ದಾರೆ. ಬಟ್ ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ನಿಮ್ಗೆ ಇನ್ನೂ ಹೇಳಿಲ್ಲ ಅಂತಂದರೆ ನೀವು ಯಾರನ್ನೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಅಲ್ಲಿ ಅವ್ರು ಕೇಳಿದ್ರೆ ಅಷ್ಟೇ ಕೊಡಿ, ಇಲ್ಲ ಅಂತಂದರೆ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟರೆ ನೀವೆಲ್ಲೂ ಹೋಗ್ಬಿಟ್ಟು ಸಪ್ರೇಟಾಗಿ ಒಂದು ಅರ್ಜಿಯನ್ನು ಹಾಕುವಂಥ ಅವಶ್ಯಕತೆಯೂ ಸಹ ಇಲ್ಲ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ. ಈ ಒಂದು ದಿನಸಿ ಕಿಟ್ ಯೋಜನೆಯಡಿ 4 ವಸ್ತುಗಳನ್ನು ಏನು ಕೊಡ್ತಾರೆ. ಈ ಒಂದು ದಿನಸಿ ಕಿಟ್ ಯೋಜನೆ ಒಂದು ನಿಮಗೆ ಅಕ್ಟೋಬರ್ ತಿಂಗಳಿಂದ 1ನೇ ತಾರೀಕಿಂದ ಆದರೆ ಜಾರಿ ತರ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಈ ಒಂದು ದಿನಸಿ ಕಿಟ್ ಯೋಜನೆ. ಈಗಾಗಲೇ ಇದಕ್ಕೆ ಎಲ್ಲ ಒಂದು ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ನೀವು ಕೇಳ್ಬೋದು, ಸರ್ ನಮಗೆ ಈಗ 5 kg ಅಕ್ಕಿ ಕೊಡ್ತಿದ್ರಲ್ವ ಸರ್, 5 kg ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಿದ್ರು, ಈಗ ಈ ಒಂದು ದಿನಸಿ ಕಿಟ್ ಯೋಜನೆ ಯಾವ ರೀತಿ ಕೊಡ್ತಾರೆ ಸರ್ ಏನು ಅಂತ ಹೇಳಿಬಿಟ್ಟು ನೋಡಿ. ಇದ್ರ ಬಗ್ಗೆ ನಿಮ್ಗೆ ಯಾವಾಗ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ, ನಿಮಗೆ ಎಷ್ಟು ಎಣ್ಣೆ ಬರುತ್ತೆ, ಎಷ್ಟು ತೊಗರಿ ಬೇಳೆ ಬರುತ್ತೆ, ಎಷ್ಟು ಅಯೋಡೈಸ್ಡ್ ಉಪ್ಪು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದರೆ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ahara.car.nic.in ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಷ್ಟು ಲೀಟ್ರ್ ಎಣ್ಣೆ ಸಿಗುತ್ತೆ, ಇಷ್ಟು ಉಪ್ಪು ಸಿಗುತ್ತೆ, ಇಷ್ಟು ತೊಗರಿಬೇಳೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಕ್ಲಿಯರಾಗಿ ತೋರಿಸುತ್ತೆ. ಅದಿನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ಕೂಡಲೇ ಸಹ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಎಷ್ಟು kg ಅಯೋಡೈಸ್ಡ್ ಉಪ್ಪು ಸಿಗುತ್ತೆ ಆ್ಯಂಡ್ ಹಾಗೇನೂ ಸಹ ಎಷ್ಟು ತೊಗರಿಬೇಳೆ ಸಿಗುತ್ತೆ ಏನೋ ಅಂತ ಹೇಳಿಬಿಟ್ಟು ನೀವು ಅಲ್ಲಿ ಕ್ಲಿಯರ್ ಆಗಾದರೆ ನೋಡ್ಕೋಬೋದು. ಅದನ್ನು ನಾನು ನಿಮಗೆ ಮುಂದೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಒಂದಂತೂ ನಿಮಗೆ ನೆನಪಿರಬೇಕು, ಸೆಪ್ಟೆಂಬರ್ ತಿಂಗಳಲ್ಲಷ್ಟೇ ನಿಮಗೆ ಅಕ್ಕಿ ಬದಲಿಗೆ ಹಣ ಆದರೆ ಸಿಗುವಂಥದ್ದು. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಬದಲಿಗೆ ಹಣ ಆದರೆ ಸಿಗೋದಿಲ್ಲ. ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಕಾಂಗ್ರೆಸ್ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಏನು ಹೇಳಿದರು, ಇಷ್ಟು ದಿನ ಆ ಒಂದು 5 kg ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರು. ಇನ್ನು ನಾರ್ಮಲಾಗಿ ನಿಮಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ 5 kg ಅಕ್ಕಿ ಆದರೆ ಬರುತ್ತೆ. ಅನ್ನಭಾಗ್ಯ ಯೋಜನೆಯಡಿ ನಾವು ಇನ್ನು ಎಕ್ಸ್ಟ್ರಾ 5 kg ಏನು ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಬದಲಿಗೆ ನಿಮ್ಗೆ ಇಷ್ಟು ದಿನ ಸಹ ದುಡ್ಡನ್ನು ಕೊಡ್ತಿದ್ರು. ಸೆಪ್ಟೆಂಬರ್ ತಿಂಗಳವರೆಗೂ ನಿಮಗೆ ದುಡ್ಡನ್ನೇ ಕೊಡ್ತಾರೆ. ಅಕ್ಟೋಬರ್ ತಿಂಗಳಿಂದ ನಿಮಗೆ ಈ ಒಂದು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತಂದಿದ್ದಾರೆ, ಓಕೆನಾ. ಇದು ಸಾಕಷ್ಟು ಫಲಾನುಭವಿಗಳಿಗೆ ತುಂಬ ಹೆಲ್ಪ್ ಆಗಿದೆ. ಕಾಂಗ್ರೆಸ್ ಸರ್ಕಾರನೂ ಸಹ ಒಂದಿಷ್ಟು ಸರ್ವೆಗಳನ್ನು ಮಾಡಿದೆ. ಇಲ್ಲಿ ಜನರಿಗೆ ದುಡ್ಡು ಕೊಟ್ಟರೆ ಹೆಲ್ಪ್ ಆಗುತ್ತಾ, ಅಕ್ಕಿ ಕೊಟ್ಟರೆ ಹೆಲ್ಪ್ ಆಗುತ್ತಾ, ದಿನಸಿ ಕಿಟ್ ಕೊಟ್ಟರೆ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಫಲಾನುಭವಿಗಳು ದಿನಸಿ ಕಿಟ್ ಕೊಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಈ ಒಂದು ದಿನಸಿ ಕಿಟ್ ಯೋಜನೆಯನ್ನು ಅಕ್ಟೋಬರ್ ತಿಂಗಳಿಂದ ಜಾರಿ ತರ್ತಾರೆ. ನೀವು ರೇಷನ್ ಕಾರ್ಡ್ ಮೂಲಕ ಇಷ್ಟು ದಿನ ಯಾರೆಲ್ಲ ಹೋಗಿ ರೇಷನ್ ಡಿಪೋಗಳಲ್ಲಿ ಅಕ್ಕಿಯನ್ನು ಪಡ್ಕೋತಿದ್ರಿ ಅಂತಹ ಎಲ್ಲ ಫಲಾನುಭವಿಗಳಿಗೂ ಸಹ ಈ ಒಂದು ದಿನಸಿ ಕಿಟ್ ಯೋಜನೆ ಆದರೆ ಸಿಗುತ್ತೆ. ನೀವು ಬೇರೆ ಕಡೆ ಎಲ್ಲಿ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟರೆ ದಾಖಲಾತಿಗಳು ಬೇರೆ ಕಡೆ ಎಲ್ಲಿ ಕೊಡೋಷ್ಟು ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಮ ಒಂದು ರೇಷನ್ ಡಿಪೋದಲ್ಲಿ ಯಾವುದಾದ್ರೂ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ಅಂದರೆ ಆಗ ನೀವು ದಾಖಲಾತಿಗಳನ್ನು ತಗೊಂಡೋಗಿ ಕೊಡಿ, ಓಕೆನಾ. ಏನೂ ಸಹ ತೊಂದರೆ ಇಲ್ಲ. ಅವ್ರು ಏನಾದರೂ ಕೇಳಿದ್ದಾರೆ ಅಂತಂದರೆ ನೀವು ಕಂಪಲ್ಸರಿ ಕೊಡಬೇಕು. ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಏನಾದರೂ ನಿಮಗೆ ಒಂದು ಡಾಕ್ಯುಮೆಂಟ್ಸನ್ನು ಕೊಡಿ ಅಂತ ಹೇಳಿದಾರಾ ಇಲ್ವಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.